Hello, my friends and family. ಎಲ್ರಿಗೂ ನಮಸ್ಕಾರ. Welcome back to the channel. So right now, ಇವತ್ತಿಂದ ಐ ಪ್ರಾಮಿಸ್ ಯು ಎವ್ರಿ ಡೇ ನಾವು ನಾಳೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಸೊ ಪ್ರತಿಯೊಂದು ಟೆಕ್ನಿಕಲ್ಸ್ ಮತ್ತೆ ಈ ಸ್ಟಾಕ್ಸ್ಗಳು ಯಾವ ಸ್ಟಾಕ್ಸ್ಗಳಲ್ಲಿ ಮೊಮೆಂಟಮ್ ಬರ್ಬೋದು ನಾಳೆ ಅನ್ನೋ ವಿಡಿಯೋಗಳನ್ನ ಡೈಲಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬಾ ಜನ ತುಂಬಾ ಮಿಸ್ ನಾಲೆಜ್ ಇಂದ ಅಥವಾ ತುಂಬಾ ಕನ್ಫ್ಯೂಷನ್ಸ್ ಇಂದ ಟ್ರೇಡ್ ಮಾಡ್ತಾ ಇದ್ರ. ಸೊ ಐ ಸಿ ದಟ್ ರೆಗ್ಯುಲರ್ಲಿ. ಸೊ ಅದರಿಂದ ಪ್ರಾಬ್ಲಿ ಈ ನನ್ನ ಜರ್ನಿ ಆಫ್ ವಿಡಿಯೋ ಮೇಕಿಂಗ್ ಥ್ರೂ ಯೂಟ್ಯೂಬ್ ಪ್ರಾಬ್ಲಿ ಹೆಲ್ಪ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೇನೆ. ಸೊ ಲೆಟ್ ಸ್ಟಾರ್ಟ್ ದ ಪರ್ಟಿಕ್ಯುಲರ್ ವಿಡಿಯೋ. ಸೊ ರೈಟ್ ನಾವು ನೀವು ಚಾರ್ಟ್ ಮೇಲೆ ನೋಡೋದಾದ್ರೆ ಆಯ್ತಾ, ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಸೊ ನಿಫ್ಟಿ ಏನಾಗ್ತಾ ಇದೆ ಲಾಸ್ಟ್ ಆಯ್ತಾ ಆಫ್ಟರ್ ನಮ್ಗೆ ಎಲೆಕ್ಷನ್ ರಿಸಲ್ಟ್ಸ್ ಬಂದಾದ್ಮೇಲೆ ಆಯ್ತಾ, ಎಲೆಕ್ಷನ್ ರಿಸಲ್ಟ್ಸ್ ಬಂದಾದ್ಮೇಲೆ ಇಂದ ಜೂನ್ 4th ಇಂದ ಸೊ ಒನ್ ಸೈಡೆಡ್ ಮೊಮೆಂಟಮ್ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ? ಒನ್ ಸೈಡೆಡ್ ಮೊಮೆಂಟಮ್ ಮಾಡ್ತಾ ಇದೀವಿ. ಸೊ ಈ ತರ ಮೊಮೆಂಟಮ್ ಇರಬೇಕಾದ್ರೆ ರೈಟ್, ಸೊ ಸಸ್ಟೈನ್ ಆಗೋದು ತುಂಬಾ ಕಷ್ಟ ಇದೆ. ಬಿಕಾಸ್ ಇದೆಲ್ಲ ನೋಡಿ ನೀವು, ದರ್ ಇಸ್ ನೋ ಬಿಗ್ ಕ್ಯಾಂಡಲ್ಸ್ ಆಯ್ತಾ. ಲಾಸ್ಟ್ 4 days ಬಿಟ್ರೆ ಇಟ್ ಇಸ್ ಲೈಕ್ ಎನ್ ಹ್ಯಾಂಗಿಂಗ್ ನೈಫ್ ತರ ಅಲ್ವಾ. ಸೊ ಎನಿಥಿಂಗ್ ಫಾಲ್ ಫ್ರಮ್ ಇಯರ್. ಯಾವಾಗ ಒಂದು ಡೇ ನೆಗೆಟಿವಿಟಿ ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ಪ್ರಾಬ್ಲಿ ನ್ಯೂ ಬಿಯರ್ಸ್ ವಿಲ್ ಕಮ್ ಇನ್ ಟು ದ ಮಾರ್ಕೆಟ್ ಅಂಡ್ ದೇ ವಿಲ್ ಬ್ರಿಂಗ್ ಡೌನ್ ದ ಮಾರ್ಕೆಟ್ ಟು ದ ಮೀನ್ ವ್ಯಾಲ್ಯೂ. ಸೊ ಮೀನ್ ವ್ಯಾಲ್ಯೂ ಅಂತ ಹೇಳಿದ್ರೆ ದ ಆವರೇಜ್ ವ್ಯಾಲ್ಯೂ ವೇರ್ ದ ಸ್ಟಾಕ್ ವುಡ್ ಪ್ರಾಬ್ಲಿ ಟ್ರೇಡ್ ಆಯ್ತಾ. ರೈಟ್ ನಾವು ನೀವು ನೋಡೋದಾದ್ರೆ ದ ಮಾರ್ಕೆಟ್ ಇಸ್ ಟ್ರೇಡಿಂಗ್ ಎಟ್ 24,286 rupees. ಸೊ ಇವತ್ತಿನ ಕ್ಯಾಂಡಲ್ ಇಟ್ ಇಸ್ ಲೈಕ್ ಆಯ್ತಾ ಡೋಜಿ ಕ್ಯಾಂಡಲ್ ಅಂತ ಅನ್ಕೋಬಹುದು, ಆರ್ ಈವ್ನಿಂಗ್ ಸ್ಟಾರ್ ಕ್ಯಾಂಡಲ್ ಕೂಡ ಅನ್ಕೋಬಹುದು. ಬಿಕಾಸ್ ಆಲ್ ದ ಮೊಮೆಂಟಮ್ ಅಂಡ್ ವಿ ಆರ್ ಇನ್ ನಾನ್ ಡೈರೆಕ್ಷನಲ್ ಡೋಜಿ ಆರ್ ಈವ್ನಿಂಗ್ ಸ್ಟಾರ್ ಕ್ಯಾಂಡಲ್ ತರ ಫಾರ್ಮೇಶನ್ಸ್ ಆಗಿದೆ. ಸೊ ಇಲ್ಲಿಂದ ನಾವು ಒಂದು ಗುಡ್ ರಿಟ್ರೇಸ್ಮೆಂಟ್ ಮಾಡಿದ್ರೆ ಪ್ರಾಬ್ಲಿ ಇಲ್ಲಿಂದ ಮೇಲ್ ಹೋಗ್ಲಿಕ್ಕೆ ನಮಗೆ ಯೂಸ್ ಆಗುತ್ತೆ. ಸೊ ಇದು ನಿಫ್ಟಿ 50ಯ ಕತೆ ಆದ್ರೆ, ಸೊ ವಿ ಹ್ಯಾವ್ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಟು ಸೇಮ್ ಅದೇ ತರ ಮೊಮೆಂಟಮ್ ಮಾಡ್ತಾ ಇದೆ. ವಿಚ್ ಇಸ್ ಈ ತರದೆಲ್ಲ ಇಲ್ಲೇನಾಗ್ತಾ ಇತ್ತು, ಹೈಯರ್ ಲೋಸ್ ಸ್ಟಡಿಲಿ ಹೋಗ್ತಾ ಇತ್ತು. ಸೊ ಎಲೆಕ್ಷನ್ ರಿಸಲ್ಟ್ಸ್ ಆದ್ಮೇಲೆ ವಿ ಹ್ಯಾವ್ ಸೀನ್ ಒನ್ ಸೈಡೆಡ್ ಮೂವ್ಮೆಂಟ್ ಆಯ್ತಾ. ಈ ಒನ್ ಸೈಡೆಡ್ ಮೂವ್ಮೆಂಟ್ ದಿಸ್ ಇಸ್ ವೆರಿ ಕನ್ಫ್ಯೂಸಿಂಗ್ ಕೈಂಡ್ ಆಫ್ ಮೂವ್ಮೆಂಟ್. ಬಿಕಾಸ್ ಯಾವಾಗ ಮಾರ್ಕೆಟ್ ಅಲ್ಲಿ ಈ ತರ ಬಿಗ್ ಪ್ಯಾನಿಕ್ ಸಿನಾರಿಯೋಗಳು ಬರುತ್ತಲ್ಲ, ಸೊ ಈ ತರ ಬಿಗ್ ಪ್ಯಾನಿಕ್ ಸಿನಾರಿಯೋಗಳು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ, ಸೊ ನಮಗೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಪ್ಯಾನಿಕ್ ಸಿನಾರಿಯೋಗಳು ಬಂದಾಗ ರಿಕವರಿ ಫಾಸ್ಟ್ ಆಗಿ ಆಗೋದಿಲ್ಲ. ಸೊ ಈ ಪ್ಯಾನಿಕ್ ಸಿನಾರಿಯೋ ಆದ್ಮೇಲೆ ರಿಕವರ್ ಆಗಿದೆ ಅಂತ ಹೇಳಿದ್ರೆ ದಟ್ಸ್ ಅ ವೆರಿ ಗುಡ್ ಸೈನ್. ಬಟ್ ನಾವ್ ಏನ್ ಮಾಡ್ತಾ ಇದ್ವಿ, ವಿ ಹ್ಯಾವ್ ಟು ವೇಟ್ ಫಾರ್ ರೀಟ್ರೇಸ್ಮೆಂಟ್. ಒಂದು ಸ್ಟಾಕ್ಸ್ ಅಲ್ಲಿ ರೀಟ್ರೇಸ್ಮೆಂಟ್, ಬ್ಯಾಂಕ್ ನಿಫ್ಟಿಗಳಲ್ಲಿ ರೀಟ್ರೇಸ್ಮೆಂಟ್ ಆದ್ರೆ ಪ್ರಾಬ್ಲಿ ವಿ ಆರ್ ಗುಡ್ ಟು ಗೋ. ಸೊ ನಾನು ಮೊನ್ನೆ ಕೂಡ ನಾನು ಕ್ಲಾಸಸ್ಗಳಲ್ಲಿ ಹೇಳ್ತಾ ಇದ್ದೆ, ಸೊ ವಿಚ್ ಸೆಕ್ಟರ್ ಇಸ್ ಲುಕಿಂಗ್ ಗುಡ್ ಅಂತ. ಸೊ ಐಟಿ ಸೆಕ್ಟರ್ಸ್ ಆರ್ ಲುಕಿಂಗ್ ಗುಡ್. ಐಟಿ ಸೆಕ್ಟರ್ ಸ್ಟಾಕ್ಸ್ ಗಳನ್ನ ಪ್ರಿಫರಬಲ್ ಆಗಿ ತಗೋಬಹುದು ನೀವು ಆಯ್ತಾ. ಸೊ ಅದ್ ಬಿಟ್ರೆ ಪ್ರಾಬ್ಲಿ ಇವತ್ತು ಗ್ರೂಪ್ ಅಲ್ಲಿ ಕೂಡ ನಾವು ಶೇರ್ ಮಾಡಿದ್ವಿ ವಿಚ್ ಇಸ್ ಹುಡ್ಕೋ ಆಯ್ತಾ. ಸೊ ಹುಡ್ಕೋ ಇಟ್ ಇಸ್ ಆಲ್ಮೋಸ್ಟ್ ಅಪ್ ಬೈ 7-8%. ಸೊ ಇವತ್ತು ನಾಳೆ ಕೂಡ ತಗೋಬಹುದಾ ಅಂತ ಕೇಳಿದ್ರೆ ಅಬ್ಸಲ್ಯೂಟ್ಲಿ ತಗೋಬಹುದು. ಬಟ್ ಯು ಹ್ಯಾವ್ ಟು ಕನ್ಸಲ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ಸ್. ಸೊ ನಿಮಗೆ ನಮ್ ಕಡೆಯಿಂದ ಯಾವ್ದಾದ್ರು ಹೆಲ್ಪ್ ಬೇಕಾದ್ರೆ ಯು ಕ್ಯಾನ್ ಜಸ್ಟ್ ಗಿವ್ ಅಸ್ ಅ ಕಾಲ್. ಸೊ ಏನಕ್ಕೆ ತಗೋಬಹುದು ಅಂತ ಹೇಳಿದ್ರೆ, ಇಲ್ಲಿ ಏನಾಗ್ತಾ ಇದೆ, ಪ್ಯಾಟರ್ನ್ ಕನ್ಸಲ್ಟೇಷನ್ ಆಗ್ತಾ ಇತ್ತು. ದೇರ್ ಇಸ್ ಅ ನ್ಯೂ ಇಂಡಿಕೇಶನ್ ಆಫ್ ಅ ನ್ಯೂ ಬಯರ್ಸ್. ದೇರ್ ಇಸ್ ಅ ನ್ಯೂ ವಾಲ್ಯೂಮ್ ಆಲ್ಸೋ ಹಿಯರ್. ವಾಲ್ಯೂಮ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಕಂಡೀಷನ್ಸ್ ಇಂದ ಅಂಡ್ ದೇರ್ ಇಸ್ ಆಲ್ಸೋ ಫಂಡಮೆಂಟಲ್ ಇನ್ಫಾರ್ಮೇಶನ್ ಅಬೌಟ್ ಹುಡ್ಕೋ ಆಲ್ಸೋ. ಸೊ ಆದ್ರಿಂದ ನಾವು ಈ ಸ್ಟಾಕ್ಸ್ ನ ಪ್ರಿಫರಬಲಿ ತಗೊಂಡಿದ್ದೀವಿ. ಸೊ ಇದ್ ಬಿಟ್ರೆ HAL ಅಲ್ಲಿ ಕಂಟಿನ್ಯೂಸ್ ಆಗಿ ಮೊಮೆಂಟಮ್ ಇದೆ ಆಯ್ತಾ. ಇವಾಗಿಂದ ಅಂತಲ್ಲ, ಆಲ್ಮೋಸ್ಟ್ 3-4 ಮಂತ್ಸ್ ಇಂದ ಕಂಟಿನ್ಯೂಸ್ ಮೊಮೆಂಟಮ್ ಇದೆ. ಎಲೆಕ್ಷನ್ ರಿಸಲ್ಟ್ಸ್ ದಿನ ಸ್ವಲ್ಪ ಎಫೆಕ್ಟ್ ಆಗಿದೆ ಅನ್ನೋದು ಬಿಟ್ರೆ, ಸೊ ದ ಸ್ಟಾಕ್ ಇಸ್ ಕಂಟಿನ್ಯೂಸ್ಲಿ ಇನ್ ಮೊಮೆಂಟಮ್. ಸೊ ಇದ್ ಬಿಟ್ರೆ ಐ ಹ್ಯಾವ್ ಅ ಸ್ಟಾಕ್ ವಿಚ್ ಐ ಪ್ರಾಬ್ಲಿ ಶೇರ್ಡ್ 3 months ಬ್ಯಾಕ್ ವಿಚ್ ಇಸ್ ಡೀಲಿಂಗ್ ಇಂಡಿಯಾ. ಸೊ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ರಾಬ್ಲಿ ಇಫ್ ಯು ಸಿ ದ ಟೆಕ್ನಿಕಲ್ಸ್ ಅಲ್ಲ, ಸೊ ಟೆಕ್ನಿಕಲ್ಸ್ ಲಾಸ್ಟ್ ಬ್ರೇಕ್ಔಟ್ ಗಳಲ್ಲಿ ಆಯ್ತಾ. ಸೊ ಲಾಸ್ಟ್ ಬ್ರೇಕ್ಔಟ್ ಗಳಲ್ಲಿ ವಿ ಸಾ ಗುಡ್ ಮೊಮೆಂಟಮ್ ಆಯ್ತಾ. ಸೊ ವಿ ಸಾ ಗುಡ್ ಮೊಮೆಂಟಮ್. ಸೊ ಈ ಸರಿ ಕೂಡ ಅದೇ ತರ ನೆಕ್ಸ್ಟ್ 3 to 4 days ಮೊಮೆಂಟಮ್ ಬರೋ ಚಾನ್ಸಸ್ ಇದೆ. ಸೊ ಆದ್ರಿಂದ ನಾನು ಸ್ಟಾಕ್ಸ್ ನ ರೆಕಮೆಂಡ್ ಮಾಡ್ತಾ ಇಲ್ಲ. ದಿಸ್ ಇಸ್ ಮೈ ಅನಾಲಿಸಿಸ್. ನಾನು ನಾಳೆ ಬೈ ಮಾಡ್ತೀನೋ ಬಿಡ್ತೀನೋ ಐ ಡೋಂಟ್ ನೋ. ನಾಳೆ ಮಾರ್ಕೆಟ್ ಕಂಡೀಷನ್ ಯಾವ ತರ ಇರುತ್ತೆ ಅದನ್ನ ನೋಡಿ ನಾನು ಡಿಸಿಷನ್ ಮಾಡ್ತೀನಿ. ಬಟ್ ರೈಟ್ ನೌ ದೀಸ್ ಸ್ಟಾಕ್ಸ್ ಹುಡ್ಕೋ, HAL ಅಂಡ್ ಡೀಲಿಂಗ್ ಆರ್ ಲುಕಿಂಗ್ ಗುಡ್. ಅಂಡ್ ಸೆಕ್ಟರ್ಸ್ ಯಾವ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಸೆಕ್ಟರ್ಸ್ ಬಂದು ಇವಾಗ ನನಗೆ ನಿಫ್ಟಿ IT ಸೆಕ್ಟರ್ಸ್ ಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಆಯ್ತಾ. ಸೊ ನಿಫ್ಟಿ ಮೆಟಲ್ ಮತ್ತೆ ಆಟೋದಲ್ಲಿ ಸ್ವಲ್ಪ ಹುಷಾರಾಗಿ ನಾವು ಟ್ರೇಡ್ ಗಳನ್ನು ತಗೊಳೋದು ಇಂಪಾರ್ಟೆಂಟ್ ಆಗುತ್ತೆ. ನಿಫ್ಟಿ ಮೆಟಲ್ ನೋಡಿ ಆಲ್ಮೋಸ್ಟ್ ಕನ್ಸಲ್ಟೇಷನ್ ಆಗ್ತಾ ಇದೆ. ಸೊ ಇಲ್ಲಿಂದ ಈ ಕನ್ಸಲ್ಟೇಷನ್ ನಾವು ಬ್ರೇಕ್ ಮಾಡಿದ್ರೆ, ಸೊ ಈ ಕನ್ಸಲ್ಟೇಷನ್ ಏನ್ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ 10,070 ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಸೊ ಇದನ್ನ ಬ್ರೇಕ್ ಮಾಡಿದ್ರೆ ಪ್ರಾಬ್ಲಿ ವಿ ಮೈಟ್ ಹೆಡ್ ಟು ಅ ಗ್ರೇಟರ್ ಹೈಟ್ಸ್. Thank you for watching. Please do subscribe to the channel and leave your comment ನಿಮಗೆ ಏನು ಅರ್ಥ ಆಗಿದೆ ಅಂತ ಹೇಳಿ. Thank you.